हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗಜ್ಜೆಮಾಲೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು ಎಂದರೆ ಸಾತ್ವಿಕ ಜೀವರು ಎಂದರ್ಥ. ಹರೇರನುಚರಾಹ ನೀಚೋಚ ಭಾವಂಗತಃ ಎಂಬುದು ಸಮಸ್ತ ಜೀವರು ತಾರತಮ್ಯೋಪೇತವಾಗಿದ್ದಾರೆ, ಸ್ವರೂಪತಃ ವೈಚಿತ್ರವನ್ನು ಹೊಂದಿದ್ದಾರೆ. ಅವರೆಲ್ಲ ಉತ್ತಮರು, ಮೋಕ್ಷವನ್ನು ಹೊಂದುತ್ತಾರೆ. ಅವರನ್ನು ವರದರು ಎಂದು ಕರೆದಿದ್ದಾರೆ ಶ್ರೀ ಪುರಂದರದಾಸರು. ಹಾಗಾದರೆ ಸಾತ್ವಿಕರಾದ ವರದರು ಅವರ ಆದ್ಯ ಕರ್ತವ್ಯವನ್ನು ಭಗವಂತನ ಉಪಾಸನೆ ಹೇಗೆ ಮಾಡಿದರು ಎಂಬುದನ್ನು ಶ್ರೀಮದ್ ಐತರೇಯ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಶ್ರೀಮದಾನಂದ ತೀರ್ಥರು ಅತಿ ರಮ್ಯವಾಗಿ ಭಾಷ್ಯವನ್ನು ಬರೆದು ನಮಗೆ ತೋರಿಸಿದ್ದಾರೆ. ಭಗವಂತನ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಮೊಟ್ಟ ಮೊದಲಾಗಿ ಪುರುಷಾಕಾರವನ್ನು ಭಗವಂತ ಕಲ್ಪಿಸಿದನು. ಪ್ರಕೃತಿಯಿಂದ ಪುರುಷಾಕಾರವನ್ನು ಕಲ್ಪಿಸಿದ ಸಮಸ್ತ ಜೀವರೂ ಸಹ ಭಗವಂತನ ಆರಾಧನೆಗೆ ಸನ್ನದ್ಧರಾಗಬೇಕು. ಹೇಗೆ ಸನ್ನದ್ಧರಾಗಬೇಕು ಅಂದರೆ ಆ ಶರೀರದಲ್ಲಿಯೇ ಭಗವಂತ 5 ರೂಪದಿಂದ ಸ್ಥಾಪಿತನಾಗಿದ್ದಾನೆ. ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದ್ದು 5 ರೂಪವನ್ನು ನಮ್ಮ ಶರೀರದಲ್ಲೇ ನೋಡಬೇಕು. ಅದು ಸಹ ಶಿರಮಂಡಲದಲ್ಲಿ ಭಗವಂತ ಸಹಸ್ರಾರದಲ್ಲಿ ವಾಯುದೇವರನ್ನು ಅವರಿಗೆ ಅನುಗ್ರಹ ಮಾಡುತ್ತಾ, ಅವರ ಕೆಳಗೆ ಗರುಡಶೇಷ ರುದ್ರದೇವರು ಮತ್ತು ಯಜ್ಞನಾಮಕನಾದ ಇಂದ್ರದೇವರು, ಅದರ ನಂತರದಲ್ಲಿ ಯಾವ ಚಂದ್ರದೇವರು, ಸೂರ್ಯದೇವರು ಮತ್ತು ಅಗ್ನಿದೇವರು. ಅಗ್ನಿದೇವರಿಂದ ನಾವು ನಾಲಿಗೆಯಲ್ಲಿ ಅವರ ಅನುಗ್ರಹದಿಂದ ನಾವು ಮಾತನಾಡುತ್ತೇವೆ. ಎಲ್ಲದಕ್ಕೂ ಮಾತು ಹೇಗೆ ಮೂಲವೋ ಹಾಗೆ ಅಜ್ಞತ್ವ ಆದಿಯಲ್ಲಿರ್ತಕ್ಕಂಥದ್ದು ಅಗ್ನಿ. ಆದ್ದರಿಂದ ನಾವು ಪ್ರತಿಯೊಬ್ಬರ ವಾಕ್ ಶುದ್ಧಿಗೋಸ್ಕರವಾಗಿ ಹೇಗೆ ಪದಾರ್ಥ ಶುದ್ಧಿಗಾಗಿ ಅಗ್ನಿ ಸಂಪರ್ಕವನ್ನು ಮಾಡುತ್ತೇವೆಯೋ ಹಾಗೆ ಶುದ್ಧ ವಾಕ್ ಬರಲು ಅಗ್ನಿದೇವತೆಯೇ ಕಾರಣವಾದ್ದರಿಂದ ನಾವು ಅಗ್ನಿದೇವತೆಯನ್ನು ಸ್ಮರಿಸಬೇಕು. ಅದರಂತೆ ರೂಪ ಮತ್ತು ಸ್ಪರ್ಶ ಮತ್ತು ಯಾವ ಶ್ರವಣೇಂದ್ರಿಯಗಳು, ಇದನ್ನು ನಾವು ಅಭಿಮಾನಿ ದೇವತೆಗಳಾದ ಯಾವ ಸೂರ್ಯದೇವರು ಮತ್ತು ಚಂದ್ರದೇವರನ್ನು ನಾವು ಅತ್ಯಂತ ನಮ್ರವಾಗಿ ನಂಬಿಸಿಕೊಳ್ಳಬೇಕು. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿದ್ದಾನೆ ಎಂದು ತಿಳಿಯಬೇಕು. ಮತ್ತು ನಂತರದಲ್ಲಿ ಈ ಇಂದ್ರಿಯಗಳಿಂದ ಸಹಕೃತವಾಗಿ ಇಂದ್ರದೇವರು ನಮ್ಮ ಹಸ್ತಗಳಿಗೆ ಸಮಸ್ತ ಕಾರ್ಯಗಳಿಗೆ ಯಜ್ಞ ಮಾಡುವುದಕ್ಕೆ ಅಭಿಮಾನಿಯಾಗಿದ್ದಾರೆ. ಆದ್ದರಿಂದ ಅವರಿಗೆ ಶತಕೃತು ಎಂದು ಅವರು ಪ್ರಸಿದ್ಧರಾಗಿದ್ದಾರೆ. 100 ಯಜ್ಞವನ್ನು ಮಾಡಿದಂಥ ಧೀಮಂತ ವ್ಯಕ್ತಿ ಇಂದ್ರದೇವರು. ಅವರನ್ನು ಸ್ಮರಿಸಿಕೊಂಡಾಗ ಪ್ರತಿದಿನವೂ ನಾವು ಮಾಡುವ ಎಲ್ಲ ಕಾರ್ಯವೂ ಯಜ್ಞ ಎನಿಸುತ್ತದೆ. ಯಜ್ಞ ನಾಮಕ ಭಗವಂತನೇ ಅಲ್ಲಿ ಸ್ಥಾಪಿತನಾಗಿದ್ದಾನೆ, ಅವನನ್ನು ನಾವು ಧ್ಯಾನಿಸಬೇಕು. ಇದನ್ನು ಧ್ಯಾನಿಸೋಸ್ಕರವಾಗಿ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು ಮಹಾರುದ್ರ ದೇವರು. ನಂತರದಲ್ಲಿ ಯಾವ ಶೇಷದೇವರು, ಗರುಡದೇವರು, ರುದ್ರದೇವರು 3 ಜನರು ಸಹ ಮನೋಭಿಮಾನಿಗಳಾಗಿದ್ದಾರೆ. ಮಹಾ ಗ್ರಂಥವಾದ ಪಂಚರಾತ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಶೇಷದೇವರು. ವೇದಕ್ಕೆ ಅಭಿಮಾನಿಯಾಗಿರುವಂಥ ಗರುಡದೇವರು.
ಭಗವಂತನ ಆರಾಧಿಸಲಿಕ್ಕೆ ನಮಗೆ ಪಂಚರಾತ್ರ ಆಗಮಗಳೇ ಅವಶ್ಯಕವಾಗಿ ಬೇಕಾದದ್ದು. ಅದಕ್ಕೆ ಅಭಿಮಾನಿಗಳಾದ ದೇವತೆಗಳನ್ನು ಪ್ರಸನ್ನೀಕರಿಸಿದರೆ ಭಗವಂತನ ಗುಣವನ್ನು ತಿಳಿಸ್ತಕ್ಕಂಥ ಆಗಮವನ್ನು ನಮಗೆ ತಿಳಿಸುತ್ತಾರೆ. ಇವರ ಮೇಲಿರ್ತಕ್ಕಂಥ ಭಾರತಿ ಸರಸ್ವತಿ, ಅವರ ಜೊತೆಯಲ್ಲಿರ್ತಕ್ಕಂಥ ವಾಯುದೇವರು ಮತ್ತು ಬ್ರಹ್ಮದೇವರನ್ನು ನಾವು ದೇವೋತ್ತಮ ಜೀವೋತ್ತಮ ಅಂತ ಹೇಳಿ ನಾವು ಆರಾಧಿಸಬೇಕು. ಇವರೆಲ್ಲರನ್ನು ರಕ್ಷಣೆ ಮಾಡುತ್ತಿರುವಂಥ ಭಗವಂತ ಮೂಲವಾಗಿದ್ದಾನೆ. ಇದು ನಾವು ಪ್ರತಿಯೊಬ್ಬರೂ ಅವರ ಶರೀರದಲ್ಲೇ ಇರತಕ್ಕಂಥ ಭಗವಂತನ ಆರಾಧನೆ ಎಂದೆನಿಸುತ್ತದೆ. ಯಜ್ಞದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಹೇಗಿದೆ ಎಂಬುದನ್ನು ಮುಂದಿನ ಉಪನಿಷತ್ ಭಾಗ ತಿಳಿಸ್ತಾ ಇದೆ. ಸಯೇಷ ವಾಚಃ ಚಿತ್ತಃ ಸ್ತೋತ್ರಃ ಉತ್ತರೀಕ್ರಮೋ ಯಜ್ಞಃ ಸಯೇಷ ಯಜ್ಞಃ ಪಂಚವಿಧಃ ಅಗ್ನಿಹೋತ್ರಂ ದಶಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶುಃ ಸೋಮಃ ಸಯೇಷ ಯಜ್ಞಾನಾಂ ಸಂಪನ್ನತಮೋ ಯತ್ ಸೋಮಃ ಏತಸ್ಮಿನ್ ಏತಾ ಪಂಚವಿಧಾಃ ಅಧಿಗಮ್ಯಂತೆ ಯತ್ ಪ್ರಾಕ್ ಸವನೇಭ್ಯಃ ಸಾ ಏಕವಿಧಾಃ ತ್ರೀಣಿ ಸವನಾನಿ ಯದ್ ಊರ್ಧ್ವಂ ಸಾ ಪಂಚಮಿ. ವಾಕ್, ಮನಸ್ಸು ಮುಂತಾದವುಗಳ ಅಭಿಮಾನಿ ದೇವತೆಗಳು ಉತ್ತರೋತ್ತರ ತಾರತಮ್ಯ ಕ್ರಮದಿಂದ ಉಂಟು ಮಾಡುವ ಪ್ರವೃತ್ತಿಗಳೆಂದರೆ ಯಜ್ಞ ನೆರವೇರುತ್ತದೆ. ಈ ಯಜ್ಞವು ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ, ಪಶು, ಸೋಮ ಎಂದು 5 ವಿಧ. ಸೋಮವೇ ಈ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠ. ಸೋಮನಲ್ಲಿಯೂ 5 ಭಾಗಗಳು ಕಂಡುಬರುತ್ತದೆ. ಸವನಗಳಿಗೆ ಪೂರ್ವಾಂಗವಾಗಿ ಮಾಡುವ ಕ್ರಿಯೆಗಳೆಲ್ಲ ಸೇರಿ 1 ಭಾಗ. 3 ಸವನಗಳು 3 ಭಾಗಗಳು. ಸವನಗಳಿಗೆ ಉತ್ತರಾಂಗವಾಗಿ ಮಾಡುವ ಕ್ರಿಯೆಗಳೆಲ್ಲ ಸೇರಿದರೆ ಅದು 5ನೇ ಭಾಗವಾಗುತ್ತದೆ. ಈ 5 ಭಾಗಗಳಲ್ಲಿಯೂ ಭಗವದ್ ರೂಪಗಳು ಅನಿರುದ್ಧಾದಿ ಕ್ರಮದಿಂದ ಅನಿರುದ್ಧ, ಪ್ರಜ್ಞನು, ಸಂಕರ್ಷಣ, ವಾಸುದೇವ, ನಾರಾಯಣ ಈ ಕ್ರಮದಿಂದ 5 ವಿಧವಾಗಿರುವುದು ಕಂಡುಬರುತ್ತದೆ. ಸೋಮಲತೆಯನ್ನು ಜಜ್ಜಿ ರಸವನ್ನು ಹಿಂಡಿ ಹೋಮಿಸುವುದೇ ಸೋಮಯಾಗ. ಅದರಲ್ಲಿ ದೀಕ್ಷಾ ಸ್ವೀಕಾರ ಮಾಡಿ 4 ದಿನಗಳ ಕಾಲ ಪ್ರವರ್ಗ, ಉಪಸತ್ ಮುಂತಾದ ಯಾಗಗಳನ್ನು ಪೂರ್ವಾಂಗವಾಗಿ ಮಾಡಿ 5ನೇ ದಿನ ಪ್ರಾತಃ ಕಾಲದಲ್ಲಿ ಪ್ರಾತಃಸವನ, ಮಾಧ್ಯಾಹ್ನದಿನ ಸವನ, ಅದು ಮುಗಿದೊಡನೆ ತೃತೀಯ ಸವನ ಎಂದು 3 ಸವನವನ್ನು ಅನುಷ್ಠಾನ ಮಾಡಬೇಕು. ಸವನ ಎಂದರೆ ಸೋಮರಸ ಹಿಂಡಿ ಹೋಮಿಸುವುದು ಎಂದರ್ಥ. ಈ 3 ಸವನಗಳಾದ ಬಳಿಕ ಅವಭೃತ್ಯೇಷ್ಠ, ಉದಯನಿಷ್ಠ ಮುಂತಾದ ಕೆಲವು ಯಾಗಗಳನ್ನು ಉತ್ತರಾಂಗವಾಗಿ ಅನುಷ್ಠಿಸಬೇಕು. ಹೀಗೆ ಸೋಮಯಾಗದಲ್ಲಿ 5 ಭಾಗಗಳಿವೆ. ಅವುಗಳಲ್ಲಿ ಕ್ರಮವಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ 5 ರೂಪಗಳಿಂದ ಭಗವಂತನಿರುತ್ತಾನೆ ಎಂಬುದು ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಅದಕ್ಕೆ ಶ್ರೀಮದಾನಂದ ತೀರ್ಥರು ಉತ್ತಮವಾದ ಭಾಷ್ಯವನ್ನು ಬರೆದು ನಮಗೆ ತಿಳಿಸ್ತಾ ಇದ್ದಾರೆ. ತಸ್ಮಾದ್ ವಾಯುವಶಾನಾಂ ಹಿ ವಾಕ್ಚಿತ್ತ ಸ್ವರೂಪಿಣಾಂ ದೇವಾನಾಂ ಕ್ರಮವೃತ್ತೇಭ್ಯೋ ಜಾತೆ ಯಜ್ಞೇಪಿ ಕೇಶವ ಅಗ್ನಿಹೋತ್ರಾದಿಕೆ ನಿತ್ಯಂ ಅನಿರುದ್ಧಾದಿರೂಪಕಃ ಪಂಚದಾವಸ್ಥಿತಃ ಸೋಮೇ ಪಂಚರೂಪೋ ವ್ಯವಸ್ಥಿತಃ ಸವನತ್ರಯಾತ್ ಪೂರ್ವಕೆ ಚ ಸವನತ್ರಿತಯೇ ಪರೇ ಅನಿರುದ್ಧಾದಿರೂಪೇಣ ಕ್ರಮೇಣೈವ ವ್ಯವಸ್ಥಿತಃ ತಮೇತಂ ಪರಮಂ ವಿಷ್ಣುಂ ಮುಕ್ತೋಪೀತ್ಯೇವ ಮನ್ಯತೆ ಅಧಿಕಂ ಚ ಹಿ ಏವ ತಸ್ಮಾತ್ ತಂ ಮನ್ಯೇತ ಅನ್ಯೋಪಿ ಸರ್ವದಾ ಇತ್ಯಾದಿ ಚ ಪಂಚರೂಪ ಭಗವಜ್ಞಾನಾರ್ಥಮೇವ ಚ ಏತತ್ ಪಂಚವಿಧತ್ವಂ ಸರ್ವತ್ರ ಉಕ್ತಂ. ವಾಯು ವಶರಾದ ವಾಕ್, ಚಿತ್ತ ಆದಿಗಳ ಅಭಿಮಾನಿ ದೇವತೆಗಳನ್ನು ಉಂಟಾಗುವ ಕ್ರಮಿಕ ಪ್ರವೃತ್ತಿಗಳಿಂದ ಅಗ್ನಿಹೋತ್ರಾದಿ ಯಾಗಗಳು ಉಂಟಾಗುತ್ತದೆ.
ಅವುಗಳಲ್ಲಿಯೂ ಸದಾ ಕೇಶವನು ಅನಿರುದ್ಧಾದಿ ಪೂರ್ವಾಂಗದಲ್ಲಿ ಸವನತ್ರಯದಲ್ಲಿ ಅದರ ಉತ್ತರಾಂಗದಲ್ಲಿ ಹೀಗೆ ಕ್ರಮವಾಗಿ ಅನಿರುದ್ಧಾದಿ ರೂಪದಿಂದ ಇರುತ್ತಾನೆ. ಪಂಚರೂಪನಾದ ಹರಿ ಈ ಸರ್ವೋತ್ತಮನಾದ ವಿಷ್ಣುವನ್ನು ಮುಕ್ತನು ಸರ್ವೋತ್ತಮನೆಂದು ಉಪಾಸನೆ ಮಾಡುತ್ತಾನೆ. ಆದ್ದರಿಂದ ಸಂಸಾರಿ ಯಾವಾಗಲೂ ಅವನನ್ನು ಸರ್ವೋತ್ತಮನೆಂದು ಉಪಾಸನೆ ಮಾಡಬೇಕು ಎಂದು ಮುಂತಾಗಿಯೂ ಹೇಳಿದೆ. ಪಂಚರೂಪನಾದ ಭಗವಂತನ ಜ್ಞಾನಕ್ಕಾಗಿಯೇ ಹೀಗೆ ಪಂಚವಿಧತ್ವ ಎಲ್ಲ ಕಡೆ ಉಕ್ತವಾಗಿದೆ. ಹೀಗೆ ನಾವು ಮಾತಿನಿಂದ ಮಾತಾಡುವಾಗ ಅದು ಯಜ್ಞ ಅಂತ ತಿಳಿದು ಭಗವದ್ ಜ್ಞಾನವನ್ನು ಉಪಾಸನೆ ಮಾಡಬೇಕು. ಪಂಚರೂಪವಾದದ್ದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬುದನ್ನು ಪಂಚರೂಪದಿಂದ ತಿಳಿದು ಜಾರಿಸಬೇಕು. ಭಗವಂತನಲ್ಲಿ ಐಕ್ಯತೆಯನ್ನು ಆಯಾ ತತ್ವಾಭಿಮಾನಿ ದೇವತೆಗಳಲ್ಲಿ ತಾರತಮ್ಯವನ್ನು ಚಿಂತಿಸಬೇಕು. ಭಗವಂತ ಆಯಾ ತತ್ವಾಭಿಮಾನಿ ದೇವತೆಗಳಲ್ಲಿ ಅಷ್ಟೇ ಶಕ್ತಿಯನ್ನು ವಿಕಸಿತ ಮಾಡುತ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಶಕ್ತಿಯನ್ನು ಪ್ರಕಾಶ ಮಾಡುತ್ತಾನೆ ಎಂದು ನಾವು ತಿಳಿಯಬೇಕು. ಅದರಂತೆ ಉಪನಿಷತ್ ವೇದವನ್ನು ನಾವು ಉಚ್ಚಾರ ಮಾಡುವಾಗ, ಸ್ತೋತ್ರ ಮಾಡುವಾಗ, ಶ್ರವಣ ಮಾಡುವಾಗ ತಿಳಿಯಬೇಕಾದದ್ದು ಸ್ತೋಮ, ಸಾಮ, ಚಿತಿ, ಛಂದಸ್ಸು, ಶಸ್ತ್ರಗಳಲ್ಲಿ ಪಂಚರೂಪೋಪಾಸನೆ ಮಾಡಬೇಕು. ಯೋಹ ವೈ ಯಜ್ಞೇ ಯಜ್ಞಂ ವೇದ ಅಹನ್ಯೇವ ವೇದೇಶು ದೇವಂ ಅಜ್ಜುಹ್ಯೆ ಸಾ ಸಂಪ್ರತಿವಿತ್ ಯೇಷಾ ವೈ ಯಜ್ಞೇ ಯಜ್ಞೋ ಅನ್ಯ ದೇವೇಶು ದೇವೋ ಜ್ಯೂಲ್ಯಃ ಯದ್ ಏತನ್ ಮಹದುಕ್ತಂ ತದ್ ಏತತ್ ಪಂಚವಿಧಂ ತ್ರಿವಕ್ ಪಂಚದಶಂ ಸಪ್ತದಶಂ ಏಕವಿಂಶಂ ಪಂಚವಿಂಶಂ ದೇ ಸ್ತೋಮತಃ ಗಾಯತ್ರಂ ರತಂತರಂ ಬೃಹದ್ಭದ್ರಂ ರಾಜಾನಂ ಇತಿ ಸಾಮತಃ ಗಾಯತ್ರಿ ಉಷ್ಟಿಕ್ ಬೃಹತ್ತಿ ತ್ರಿಪದಾ ಇತಿ ಛಂದಸಿತಿ ಶಿರೋ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಪುಚ್ಚಂ ಆತ್ಮ ಇತ್ಯಾಖ್ಯಾನಾಂ. ವೇದವನ್ನು ಉಚ್ಚಾರ ಮಾಡುವಾಗ ಅದು ಛಂದೋಬದ್ಧವಾಗಿರಬೇಕು. ಅಲ್ಲಿಯೂ ಸಹ ಪಂಚರೂಪಿ ಭಗವಂತನು ನಾವು ಧ್ಯಾನಿಸಬೇಕು ಎಂಬುದನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಯಜ್ಞದಲ್ಲಿ ಯಜ್ಞನಾಮಕನಾಗಿ, ಅಹಸ್ಸಿನಲ್ಲಿ ಅಹನ್ನಾಮಕನಾಗಿ, ದೇವತೆಗಳಲ್ಲಿ ದೇವನಾಮಕನಾಗಿ, ಹಾಗೆ ಮುಂದೆ ಹೇಳುವ ಸ್ತೋಮ, ಸಾಮ, ಚಿತಿ, ಛಂದಸ್ಸು, ಶಸ್ತ್ರಗಳಲ್ಲಿ ಅದೇ ಹೆಸರುಗಳಿಂದ ನಿಯಾಮಕನಾದ ಇರುವ ಭಗವಂತ ಯಾರು ತಿಳಿಯುವರೋ ಅವನಿಗೆ ಸರಿಯಾಗಿ ತಿಳಿಯುವನೆಂದು ಶ್ರುತಿಗಳಲ್ಲಿ ಪ್ರಸಿದ್ಧವಿದೆ. ಆಯಾ ದೇವತೆಗಳ ಹೆಸರುಗಳು ಹೇಳುವ ಗುಣವನ್ನು ಪೂರ್ಣವಾಗಿ ಹೊಂದಿದ್ದು ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿರುವ ಭಗವಂತನೇ ಯಜ್ಞದಲ್ಲಿದ್ದು ಯಜ್ಞನಾಮಕನಾಗಿದ್ದಾನೆ. ಅಹಸ್ಸಿನಲ್ಲಿದ್ದು ಅಹನ್ನಾಮಕನಾಗಿದ್ದಾನೆ. ದೇವತೆಗಳಿದ್ದು ದೇವನಾಮಕನಾಗಿದ್ದಾನೆ. ಈ ಭಗವಂತನೇ ಸ್ತೋಮಾದಿಗಳಲ್ಲಿ ಅನಿರುದ್ಧಾದಿ ರೂಪಗಳಿಂದ ಪಂಚವಿಧನಾಗಿದ್ದಾನೆ. ಸ್ತೋಮವು ತ್ರಿವಕ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ ಎಂದು 5 ವಿಧ. ಅದರಲ್ಲಿ ಅನಿರುದ್ಧ ರೂಪಿ ಭಗವಂತನ ಅನಿರುದ್ಧಾದಿ ಪಂಚರೂಪಗಳಿಂದ ಕ್ರಮವಾಗಿ ಅದೇ ಹೆಸರುಗಳಿಂದ ಇರುತ್ತಾನೆ. ಸಾಮವು ಗಾಯತ್ರಿ, ರತಂತರ, ಬೃಹತ್, ಭದ್ರ, ರಾಜನ ಎಂದು 5 ವಿಧ. ಅದರಲ್ಲಿ ಪ್ರದ್ಯುಮ್ನನು ಅದೇ ಹೆಸರಿನಿಂದ ಅನಿರುದ್ಧಾದಿ 5 ರೂಪಗಳಿಂದ ಇರುವನು. ಛಂದಸ್ಸು ಗಾಯತ್ರಿ, ಉಷ್ಣಿಕ್, ಬೃಹತಿ, ತ್ರಿಷ್ಟಪ್, ದ್ವಿಪದ ಎಂದು 5 ವಿಧ. ಅದರಲ್ಲಿ ವಾಸುದೇವನು ಕ್ರಮವಾಗಿ ಅದೇ ಹೆಸರುಗಳಿಂದ ಅನಿರುದ್ಧಾದಿ ಪಂಚರೂಪಗಳಿಂದ ಇರುವನು. ಚಿತಿಯು ಶಿರಸ್ಸು, ಬಲಭಾಗ, ಎಡಭಾಗ, ಕೆಳಭಾಗ, ಮಧ್ಯಭಾಗ ಎಂದು 5 ಭಾಗ ಉಳ್ಳದ್ದು. ಅದರಲ್ಲಿ ಸಂಕರ್ಷನು ಕ್ರಮವಾಗಿ ಅದೇ ಹೆಸರುಗಳಿಂದ ಅನಿರುದ್ಧಾದಿ ರೂಪದಿಂದ ಇರುವನು. ಈ ಸ್ಥಾನ ನಿರ್ದೇಶನವಾಗಿದೆ.
ಅಂದರೆ ಎಲ್ಲವೂ ಭಗವಂತನ ನಾಮವೇ ಆಗಿದೆ. ಪಂಚರೂಪದಿಂದ ತಿಳಿಯತಕ್ಕಂಥದ್ದು ಮತ್ತು ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಭಗವಂತ ನೇಮಿಸಿದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅದನ್ನು ಶ್ರೀಮದಾನಂದ ತೀರ್ಥ ಭಾಷ್ಯ ರೂಪದಲ್ಲಿ ವಿಶೇಷಾಕಾರವಾಗಿ ತಿಳಿಸಿಕೊಡುತ್ತಾರೆ. ಯಜ್ಞೇಶು ಯಜ್ಞನಾಮಾನಾಂ ಯಾಜ್ಯತ್ವಾತ್ ಪುರುಷೋತ್ತಮಂ ಆದಿರೂಢಂ ತಥಾ ಹಗಸ್ಸೋಃ ಚ ಅಹನಾಮಮೇವತು ಆಹಾಯತ್ವಾ ವಿದ್ವಿಹಿ ದೇವೇಶು ದೇವಂ ಸರ್ವೋತ್ತಮತ್ವತಃ ಏವಂ ಚ ಸರ್ವನಾಮಾನಾಂ ಸರ್ವೇಷು ಶ್ರುತಿಮಚ್ಯುತಂ ಸ್ತೋಮಾದಿಷು ಯೋ ವೇದಃ ಸ ಸಮ್ಯಗ್ ವೇದಿತಿ ಶ್ರುತಃ ಯ ಏಷ ಉಕ್ತನಾಮಸು ಪೂರ್ವೋಸ್ಥಾಪಕನೋ ಹರಿಃ ಮಹಶ್ಚ ಪರಿಪೂರ್ಣತ್ವಾತ್ ಸಹಸ್ರಬೃಹತಿ ಸ್ಥಿತಃ ಅಹಸ್ನಾನಂ ಸ ಯಜ್ಞಾನಂ ಯಜ್ಞೋ ದೇವಾದಿ ಕೋಪಿ ಸ ಅನಿರುದ್ಧಾದಿರೂಪೇಣ ಸ ವಿಷ್ಣು ಪಂಚದಾ ಸ್ಥಿತಃ ಸೋಮ ಸಾಮ ಚಿತಿ ಚಂದಃ ಶಸ್ತ್ರಸ್ಯೇಪಿ ಪೃಥಕ್ ಪೃಥಕ್ ಏಕೈಕಮೇವ ತದ್ರೂಪಂ ಅನಿರುದ್ಧಾದಿ ಪಂಚಕಂ. ಯಜ್ಞದಲ್ಲಿ ಪೂಜಿಸಲ್ಪಡುವುದರಿಂದ ಯಜ್ಞನಾಮಕನಾಗಿದ್ದು ಯಜ್ಞಗಳಲ್ಲಿರುವನು ಯಾರಿಗೂ ಅಪಹರಿಸಲಾಗುವನಾದ್ದರಿಂದ ಅಹನ್ನಾಮಕನಾಗಿದ್ದಾನೆ. ಅಹಸ್ಗಳಲ್ಲಿ ಇರುವನು ಸರ್ವೋತ್ತಮತ್ವ ಜ್ಯೋತನಾದಿ ಗುಣವುಳ್ಳವನಾದ್ದರಿಂದ ದೇವನಾಮಕನಾಗಿದ್ದು ದೇವತೆಗಳಲ್ಲಿರುವನು. ಹೀಗೆ ಸ್ತೋಮಾದಿ ಸರ್ವನಾಮದಿಂದ ಉಕ್ತವಾಗುವ ಸರ್ವಗುಣವುಳ್ಳವನಾಗಿದ್ದು ಆ ನಾಮಗಳಿಂದ ಕರೆಸಿಕೊಳ್ಳುತ್ತಾ ಸ್ತೋಮಾದಿ ಸರ್ವ ವಸ್ತುಗಳಲ್ಲಿಯೂ ನಿಯಾಮಕನಾಗಿರುವ ಪುರುಷೋತ್ತಮನಾದ ಅಚ್ಯುತನನ್ನು ಯಾರು ತಿಳಿಯುವರೋ ಅವನೇ ಸರಿಯಾಗಿ ತಿಳಿಯುವನೆಂದು ಪ್ರಸಿದ್ಧಿ ಇದೆ. ಈ ಹರಿ ಸರ್ವಕ್ಕೂ ಸೃಷ್ಟಿಕರ್ತ, ಆದ್ದರಿಂದ ಅವನಿಗೆ ಉಕ್ತ ಎನಿಸಿದ್ದಾರೆ. ಪರಿಪೂರ್ಣದಿಂದ ಮಹತ್ ಎನಿಸಿದ್ದಾನೆ. ಬೃಹತಿ ಸಹಸ್ರನಾಮದಲ್ಲಿ ಇರುತ್ತಾನೆ. ಅಹಸ್ಗಳಿಗೆ ಅಹಸ್ತತ್ವಪ್ರದ, ಯಜ್ಞಗಳಿಗೆ ಯಜ್ಞತ್ವಪ್ರದ, ದೇವತೆಗಳಿಗೆಲ್ಲ ದೇವತ್ವಪ್ರದನಾಗಿದ್ದು ದೇವೋತ್ತಮನು ಅವನೇ. ಅವನು ಸ್ತೋಮ ಸಾಮ ಚಿತಿ ಛಂದಸ್ಸು ಶಸ್ತ್ರಗಳಲ್ಲಿ ಬೇರೆ ಬೇರೆಯಾಗಿ ಅನಿರುದ್ಧಾದಿ ರೂಪದಿಂದ 5 ಬಗೆಯಾಗಿರುತ್ತಾರೆ. ಸ್ತೋಮಾದಿಗಳಲ್ಲಿರುವ ಅನಿರುದ್ಧ ರೂಪವು ಪ್ರತಿಯೊಂದು ಅನಿರುದ್ಧಾದಿ ಪಂಚರೂಪಾತ್ಮಕವಾಗಿದೆ. ಭಗವಂತನ ಪಂಚರೂಪಾತ್ಮಕವನ್ನು ವೇದದಲ್ಲಿ ತಿಳಿಯುವ ಬಗೆಯನ್ನು ಶ್ರೀಮದಾನಂದ ತೀರ್ಥ ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಾಮವೇದದಲ್ಲಿ ಭಗವಂತನ ವಿಶೇಷಾಕಾರ, ಸಾಮವೇದ ಯಜುರ್ವೇದ ಅಥರ್ವಣ ವೇದ ಸಾಮವೇದಲ್ಲೂ ಸಹ ವಿಶೇಷ ಆಕಾರವಾಗಿರುವುದು ಉಪನಿಷತ್ತು ವಿಸ್ತಾರವಾಗಿ ತಿಳಿಸ್ತಾ ಹೋಗುತ್ತದೆ. ನಾವು ಒಟ್ಟಿನಲ್ಲಿ ತಿಳಿಯಬೇಕಾದ್ದು ಏನು? ಭಗವಂತ ಅನಂತ ರೂಪದಲ್ಲಿ ಇದ್ದಾನೆ, ಸರ್ವಕ್ಕೂ ನಿಯಾಮಕನಾಗಿದ್ದಾನೆ, ಇತರ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ ಎಂಬುದನ್ನು ಅನಂತರೂಪೋ ಹಿ ಹರಿಹಿ ಶಬ್ದೋ ಅಪಿ ಏಷಃ ಏ ಅನಂತದ ವಿಷ್ಣು ಸಹಸ್ರನಾಮ್ಯಸ್ತು ಯತ್ತತ್ ರೂಪಸಹಸ್ರಕಂ ಬೃಹತಿ ಸಹಸ್ರಂ ಏತಚ್ಚ ತದ್ಭಕ್ತಿ ಪೃಥಕ್ ಪೃಥಕ್ ಸಹಸ್ರಶಬ್ದೋ ಅಪಿ ಅಮಿತಂ ಯತೋ ವಕ್ತುಂ ಅಮಿತಾನ್ಯತಾ ನಾಮಾನಿ ವಿಷ್ಣೋರುಚ್ಯಂತೆ ಸಹಸ್ರಮಿತಿ ಚಾಖ್ಯಯ ಅನಂತನಾಮವಚನೆ ತ್ವಶಕ್ತತ್ವಾತ್ ಸಹಸ್ರಕಂ ನಾಮ್ನಾ ಪೃಥಗಿದಂ ಪ್ರೋಕ್ತಂ ಅನಂತತನುವಾಚಕಂ ವಿಷ್ಣೋರನಂತರೂಪಾಣಾಂ ಮುಕ್ತಾಃ ಪಂಚಶತದ್ವಯೇ ಆಸೀತ್ ಸಹಸ್ರಮಿತ್ಯಾಜ್ಯ ಸಹಸ್ರಂ ಮುಖ್ಯತೋ ಅಮಿತಂ ಬ್ರಹ್ಮ ಯಾವತ್ ತಾವತಿ ವಾಕ್ ಇತಿ ವೇದ ಪ್ರಮಾಣತಃ ಸಹೈವ ಅನಂತರೂಪೈಸ್ತು ಸರಣೇನ ಸಹಸ್ರಕಂ ನಾಮ್ನಾ ಸಹ ಸ್ಮೃತೇರೇವ ಶೂರೂಪಾಣಾಂ ವಾ ಸಹಸ್ರತಾ ಬೃಹತಿ ಸಹಸ್ರಂ ಚ ಏತಸ್ಮಾತ್ ರೂಪಾನಂತಾಭಿದಾಯಕಂ ಪೃಥಕ್ ಪೃಥಗ್ನಾಮಾರ್ಥಂ ರುಚ ಏತಾ ಪ್ರಕೀರ್ತಿತಾಃ.
ಸರ್ವನಾಮಾತ್ಮಕಂ ತಸ್ಮಾತ್ ಋಕ್ ಸಹಸ್ರಮಿದಂ ಹರಿಃ ಹರೇಃ ಸರ್ವರೂಪಾಣ್ಯತೋ ವಿಷ್ಣೋಃ ಸಂಸ್ತುತ ಅನ್ಯಂ ಮನ್ಯೇವ ಹಿ. ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಸರ್ವಸ್ಥಳದಲ್ಲಿ ಸರ್ವ ಪ್ರದೇಶದಲ್ಲಿ ಯಾವ ಯಾವ ಪದಾರ್ಥವನ್ನು ನಾವು ಗುರುತಿಸುತ್ತೇವೆಯೋ ಅದೇ ನಾಮ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ. ಭಗವಂತನ ಸಹಸ್ರನಾಮಾವಳಿ ಅಂದರೆ ಭಗವಂತನ ಸಹಸ್ರ ರೂಪಾವಳಿ ಎಂದು ಹೆಸರು. ಅದೇ ಸಹಸ್ರ ರೂಪಾವಳಿ ಭಗವಂತನ ಸಹಸ್ರ ಗುಣನಾಮಾವಳಿ, ಗುಣಾವಳಿ ಅಂತಲೂ ತಿಳಿಯಬೇಕು. ಅಂದರೆ ಭಗವಂತನ ನಾಮದೇವೇ ಭಗವಂತನ ಗುಣ, ಭಗವಂತನ ಗುಣವೇ ಭಗವಂತನ ರೂಪ. ಇಷ್ಟು ಸುಂದರವಾಗಿ ಶ್ರೀಮದಾನಂದ ತಿಳಿಸಿಕೊಟ್ಟಿರುವುದರಿಂದ ನಮಗೆ ಸಿಗತಕ್ಕಂಥ ಮೊಟ್ಟ ಮೊದಲನೆಯ ನಮ್ಮ ಶರೀರದಲ್ಲಿ ಇಂದ್ರಿಯಗಳನ್ನೇ ಅದೇ ಇಂದ್ರಿಯಗಳ ಹೆಸರಿಂದಲೇ ಭಗವಂತ ವಾಚ್ಯನಾಗಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಯಜ್ಞದಲ್ಲೇ ಮಾಡುವ ಪದಾರ್ಥಗಳಲ್ಲಿ ಅದೇ ಪದಾರ್ಥಗಳು ವಾಚ್ಯನಾಗಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ವಿಶ್ವದಲ್ಲಿರತಕ್ಕಂಥ ಪಂಚಭೂತಾತ್ಮಗಳಲ್ಲಿ ಎಲ್ಲವೂ ಭಗವಂತನ ಅದೇ ರೂಪದಲ್ಲಿ ವಾಚ್ಯನಾಗಿದ್ದಾರೆ ಎಂದು ತಿಳಿಯಬೇಕು. ಹೀಗೆ ವಿಷ್ಣು ಸಹಸ್ರನಾಮ ಆಗಲಿ ಬೃಹತಿ ಸಹಸ್ರನಾಮ ಆಗಲಿ ಈ ತಿಳಿಸಿಟ್ಟುಕೊಂಡಿರ್ತಕ್ಕಂಥದ್ದು ಉದ್ದೇಶ ಏನೆಂದರೆ ನಮಗೆ ಯಾವುದೇ ಶಬ್ದ ಪದಾರ್ಥ ಗುಣ ರೂಪ ಕಂಡರೆ ಅದು ಭಗವಂತನೆಂದು ಈ ಸಹಸ್ರನಾಮದಲ್ಲಾಗಲಿ ಬೃಹತಿಯಲ್ಲಾಗಲಿ ಸ್ಥಾಪಿತವಾಗಿದ್ದಾನೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು. ಸಮಸ್ತಕ್ಕೂ ಭಗವಂತನೇ ನಿಯಾಮಕನಾಗಿದ್ದಾನೆ. ಇತರ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ನಮಗೆ ನಮ್ಮ ಅನಾದಿ ಪುಣ್ಯಕರ್ಮದಿಂದ ಅದನ್ನು ಸಂಯೋಗ ಮಾಡಿ ಅದನ್ನು ಬಳಸುವ ಅರ್ಹತೆಯನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಅಲ್ಲಿರತಕ್ಕಂಥ ಭಗವಂತನ ಸನ್ನಿಧಾನವನ್ನು ನಾವು ಗುರುತಿಸಿ ನಾಮದಿಂದ ಕರೆದು ಗುಣವನ್ನು ಆರಾಧಿಸಿ ರೂಪವನ್ನು ಕಣ್ಣಲ್ಲಿ ಒಳಗಿನ ಕಣ್ಣಲ್ಲಿ ಕಾಣುವುದೇ ಯಜ್ಞನಾಮಕ ಭಗವಂತನಿಗೆ ನಾವು ಮಾನಸಿಕ ಯಜ್ಞ ಮಾಡಿದಂತೆ ಆಗುತ್ತದೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ ಎಂಬ ದಿವ್ಯ ಅರ್ಥಾನುಸಂಧಾನವೇ ಈ ಉಪನಿಷತ್ ಭಾಷ್ಯದ ಅರ್ಥವಾಗಿದೆ ಅಂತ ತಿಳಿಯಬೇಕು. ಸ್ತೋಭಾಕ್ಷರ ಪ್ರತಿಪಾದ್ಯನಾದ ಹರಿಯು ಅನಿರುದ್ಧಾದಿ ರೂಪ, ಸ್ತೋಭಾಕ್ಷರವು ಅನಂತ, ಬೃಹತಿ ಸಹಸ್ರದ ಪ್ರತಿಪಾದ್ಯನಾದ ಹರಿಯು ಅನಂತರೂಪ. ಆ ಬೃಹತಿ ಸಹಸ್ರವು ಅನಂತ ರೂಪಗಳಲ್ಲಿ ಅನಂತವಾಗಿಯೇ ಪ್ರವೃತ್ತಿ ಮಾಡುತ್ತದೆ. ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ವಿಷ್ಣುವಿನ ಸಹಸ್ರ ರೂಪವನ್ನು ಬೃಹತಿ ಸಹಸ್ರವು ಬೇರೆ ಬೇರೆಯಾಗಿ ಒಂದೊಂದು ಯಜ್ಞದಲ್ಲಿ ಒಂದೊಂದು ನಾಮದಂತೆ ಹೇಳುತ್ತಿದೆ. ಸಹಸ್ರನಾಮ ಎಂಬಲ್ಲಿ ಸಹಸ್ರ ಶಬ್ದವು ಅನಂತವನ್ನೇ ಹೇಳುವುದರಿಂದ ಸಹಸ್ರ ಎಂಬ ಹೆಸರಿನಿಂದ ವಿಷ್ಣುವಿನ ಅನಂತ ನಾಮಗಳೇ ಹೇಳಲ್ಪಡುತ್ತದೆ. ಅನಂತ ರೂಪಗಳಿಗೆ ಬೇರೆ ಬೇರೆಯಾಗಿ ಅನಂತ ನಾಮಗಳೇ ಇದ್ದರೂ ಅವುಗಳನ್ನು ಪಠಿಸಲು ಜನರು ಅಶಕ್ತರಾದ್ದರಿಂದ ಅನಂತ ರೂಪ ವಾಚಕನಾದ ಈ ನಾಮ ಸಹಸ್ರವು ಪ್ರತ್ಯೇಕವಾಗಿ ಮಹಾಭಾರತದಲ್ಲಿ ಉಕ್ತವಾಗಿದೆ. ಸಹಸ್ರವೆಂದರೆ ಮುಖ್ಯವಾಗಿ ಅನಂತನೇ. ಆದ್ದರಿಂದ ವಿಷ್ಣುವಿನ ಅನಂತ ರೂಪಗಳನ್ನು ಹೇಳುವುದರಿಂದಲೇ 1,000 ನಾಮಕ್ಕೆ ಸಹಸ್ರ ಎಂದು ಹೆಸರಾಯಿತು. ಪರಬ್ರಹ್ಮನು ಎಷ್ಟು ರೂಪಗಳಿಂದ ಇರುವನೋ ಅಷ್ಟೂ ರೂಪಗಳನ್ನು ನಾಮವು ಪ್ರತಿಪಾದಿಸುತ್ತದೆ ಎಂಬ ವೇದವಾಕ್ಯದ ಆಧಾರದಿಂದ ಸಹ ಅಂದರೆ ಅನಂತ ರೂಪಗಳೊಡನೆ ಪ್ರತಿಪಾದ್ಯತ್ವ ಸಂಬಂಧದಿಂದ ಕೂಡಿದ್ದು, ಸ್ರ ಎಂದರೆ ಪ್ರತಿಪಾದಕ ಮಾಡುವುದರಿಂದ 1000 ನಾಮವು ಸಹಸ್ರವೆನಿಸಿದೆ. ಅಥವಾ ಅನಂತ ರೂಪಗಳು ಸಹ ಅಂದರೆ ನಾಮಗಳೊಡನೆ ಪ್ರತಿಪಾದ್ಯತ್ವ ಸಂಬಂಧದಿಂದ ಕೂಡಿದ್ದು, ಸ್ರ ಅಂದರೆ ಪ್ರತಿಪಾದಿಸಲ್ಪಡುವುದರಿಂದ ಸಹಸ್ರ ಎನಿಸಿದೆ. ಹೀಗೆ ಬೃಹತಿ ಸಹಸ್ರವು ಅನಂತ ರೂಪ ಪ್ರತಿಪಾದಕವಾದ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ
ರೂಪವಾದ್ದರಿಂದ ಅನಂತ ರೂಪದಿಂದ ಪ್ರತಿಪಾದಿತವಾಗಿದೆ. ಈ ರೂಪಗಳು ಪ್ರತಿಯೊಂದು ಬೇರೆ ಬೇರೆಯವರಿಗೆ ಒಂದೊಂದು ನಾಮದ ಅರ್ಥವನ್ನು ಎಂದೆನಿಸುವುದರಿಂದ ಈ ಬೃಹತಿ ಸಹಸ್ರವು ಹರಿಯ ವಿಶ್ವಾದಿ ಸರ್ವನಾಮಾತ್ಮಕವಾಗಿದೆ. ಆದ್ದರಿಂದ ಬೃಹತಿ ಸಹಸ್ರವನ್ನು ಪಠಿಸುವವನು ಹರಿಯ ವಿಶ್ವಾದಿ ಸರ್ವರೂಪಗಳನ್ನು ಸ್ತುತಿಸಿದಂತೆ ಆಗುತ್ತದೆ. ಭಗವಂತನನ್ನು ಅನಂತ ರೂಪದಿಂದ ಕಾಣುವ ಯೋಗ್ಯತೆ ಸಾಧಾರಣ ಮನುಷ್ಯರಿಗೆ ಇರುವುದಿಲ್ಲ. ಆದ್ದರಿಂದ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಮೂಲಕವಾಗಿ ವಿಷ್ಣು ಸಹಸ್ರನಾಮವನ್ನು ತಿಳಿಸಿದ್ದಾರೆ. ವಿಷ್ಣುನಾಮ ಸಹಸ್ರನಾಮ ಎಂದರೆ ಸಹಸ್ರ ಗುಣಗಳು ಅಂತ ತಿಳಿಯಬೇಕು, ಸಹಸ್ರ ರೂಪಗಳು ಅಂತ ತಿಳಿಯಬೇಕು. ಸಹಸ್ರ ಎಂದರೆ ಕೇವಲ 1,000 ಅಲ್ಲ, ಸಹ ಜೊತೆಯಲ್ಲಿರತಕ್ಕಂಥದ್ದು ಅಂತ ಅರ್ಥ. ಅದು ಅನಂತ ಸಂಖ್ಯೆಯಲ್ಲಿರುತ್ತದೆ. ಆದ್ದರಿಂದ ಬೃಹತಿ ಸಹಸ್ರ ಎಂದು ಹೇಳುವಾಗ ಈ ಸಹಸ್ರ ನಾಮಕ್ಕೆ ವ್ಯಾಖ್ಯಾನ ರೂಪವಾಗಿ ಬೃಹತಿ ಸಹಸ್ರ ಎಂಬುದು ಅನಂತ ರೂಪ ಎಂಬುದನ್ನು ತಿಳಿಸಿಕೊಡುತ್ತದೆ. ಒಂದು ಪುರಾಣದಲ್ಲಿ ವಿಷ್ಣು ಸಹಸ್ರನಾಮವಾಗಿದ್ದರೆ ಬೃಹತಿ ಎಂಬುದು ಉಪನಿಷತ್ ಸಾರಭೂತವಾಗಿದೆ. ಎರಡೂ ಸಹ ಭಗವಂತನ ಅನಂತ ರೂಪವನ್ನೇ ತಿಳಿಸಿಕೊಡುತ್ತದೆ ಎಂದು ತಿಳಿಯಬೇಕು. ಬ್ರಹ್ಮ ಯಾವತ್ ತಾವತಿ ವಾಕ್ ಎಂಬುದು ಯಾವತ್ ಬ್ರಹ್ಮವಿಶ್ಚಿತಂ ತಾವತಿ ವಾಕ್ ಎಂಬ ಶ್ರುತಿವಾಕ್ಯದ ಅರ್ಥಾನುವಾದ. ಈ ಶ್ರುತಿಗೆ ವಿಷ್ಣು ತತ್ವವಿನಿರ್ಣಯ ಟೀಕಾ ಪ್ರಕಾರ ಪರಬ್ರಹ್ಮನು ಎಷ್ಟು ಪ್ರದೇಶದಲ್ಲಿ ಎಷ್ಟು ಕಾಲದಲ್ಲಿ ವ್ಯಾಪಿಸಿರುವನೋ ಅಷ್ಟು ಪ್ರದೇಶ ಕಾಲದಲ್ಲಿ ವೇದವು ವ್ಯಾಪಿಸಿದೆ ಎಂದು ವಾಕ್ ಶಬ್ದವನ್ನು ವೇದ ಪರವಾಗಿ ಗ್ರಹಿಸಲಾಗಿದೆ. ಇಲ್ಲಿ ಪರಬ್ರಹ್ಮನು ಎಷ್ಟು ರೂಪಗಳಿಂದಿರುವನೋ ಅಷ್ಟು ರೂಪಗಳನ್ನು ನಾಮಗಳು ಪ್ರತಿಪಾದಿಸುತ್ತದೆ ಎಂದು ವಾಕ್ ಶಬ್ದವನ್ನು ನಾಮಪರವಾಗಿ ಗ್ರಹಿಸಲಾಗಿದೆ. ಇದು ಇನ್ನೊಂದು ರೀತಿಯ ವ್ಯಾಖ್ಯಾನವೆಂದು ವಿರೋಧ ಪರಿಹರಿಸಿಕೊಳ್ಳಬೇಕು. ಮತ್ತು ಪರಬ್ರಹ್ಮನು ಎಷ್ಟು ರೂಪಗಳಿಂದಿರುವನೋ ಅಷ್ಟು ರೂಪಗಳಿಂದ ವೇದವು ಪ್ರತಿಪಾದಕತ್ವ ಸಂಬಂಧದಿಂದ ಇದೆ ಎಂದಾಗುತ್ತದೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ಎಂಬಂತೆ ವೇದದ ಸಾರಭೂತವಾದ ಸಹಸ್ರನಾಮವು ಅನಂತ ರೂಪ ಪ್ರತಿಪಾದಕವೆಂದೇ ಶ್ರುತಿಯು ಹೇಳಿದಂತಾಗಿರುವುದರಿಂದ ವಿರೋಧವಿಲ್ಲ. ಹೀಗೆ ನಾವು ತಿಳಿದುಕೊಂಡಾಗ ಬೃಹತಿ ಸಹಸ್ರನಾಮದ ಒಟ್ಟು ಸಾರಾಂಶವನ್ನು ನಾವು ತಿಳಿದಂತೆ ಆಗುತ್ತದೆ. ತತ್ಸರ್ವಂ ತಾನಿ ದಶ. ಭಗವಂತನು ಮತ್ಸ್ಯಾದಿ 10 ರೂಪವನ್ನು ಯಾಕೆ ತೋರಿಸಿದ್ದಾನೆಂದರೆ 10 ಎಂಬುದು ಅನಂತ ಎಂದು ತಿಳಿಯಿರಿ. 10, 100, 1000, ಲಕ್ಷ ಮತ್ತು ಅನಂತ ಶಬ್ದಕ್ಕೆ ದಶ ಎಂದು ತಿಳಿಸಿದ್ದಾರೆ ಎಂದು ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಇದೇ ಕಾರಣದಿಂದ ಪುರಂದರದಾಸರು 10 ಜನ ವರದರನ್ನು ನಮಗೆ ಗುರುತಿಸಿದ್ದಾರೆ. ನಾವು ತಾರತಮ್ಯದಿಂದ ತಿಳಿಯುವಾಗ ಉಪನಿಷತ್ತಿನ ಸಾರವನ್ನೇ ಪುರಂದರದಾಸರು ಹೇಗೆ ವರದರು 10 ಜನ ವರದನ್ನು ತೋರಿಸಿಕೊಟ್ಟಿದ್ದಾರೆ ಎಂಬುದನ್ನು ವಿಶೇಷ ಆಕಾರವಾಗಿ ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ. ತಾರತಮ್ಯದಿಂದ ಭಗವಂತ ಯಾವ ಭಾಷೆಯಲ್ಲಿ ತಿಳಿದರೂ ಭಗವಂತನ ರೂಪ ವಿಶೇಷವನ್ನು ಉಪನಿಷತ್ ಸಾರಭೂತವಾಗಿಯೇ ತಿಳಿಯಬೇಕು ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ಪರಮ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಪಂಚವಿಧ, ದಶವಿಧ, ಏಕವಿಂಶತಿ ವಿಧ ಎಂದು ಹೇಳಿದರೂ ಸಹ ದಶ ಎಂಬ ವಿಶೇಷತೆ ಏನಿದೆ? ದಶ ಎಂದರೆ ಅನಂತ ಸಂಖ್ಯಾ ಎಂಬುದನ್ನು ತಿಳಿಸಿಕೊಡುತ್ತದೆ. ಅದನ್ನು ನಾವು ವಿಸ್ತಾರವಾಗಿ ನೋಡೋಣ. ಇಂತಹ ವಿಶೇಷವಾದ ಜ್ಞಾನವನ್ನು ಕಲ್ಪಿಸಿದ ಶ್ರೀ ಪುರಂದರದಾಸರಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಯಮ ಅಂತ ಹೇಳಿ ಅವರಂತರ್ಯಾಮ ಪುರಂದರನಿಗೆ ನಮೋ ನಮಸ್ಕಾರ ಮಾಡಿ, ಇಂತಹ ಸುಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ
ಸಹಾಯಕರಾದ ತಂದೆ ತಾಯಿಗಳ ಅನುಗ್ರಹವನ್ನು ಚಿಂತಿಸಿ, ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ಚಿಂತಿಸಿ, ಇವರು ವ್ಯಕ್ತವಾಗಿದ್ದರೆ ಅವ್ಯಕ್ತವಾಗಿ ಅನಂತ ತತ್ವಾಭಿಮಾನಿ ದೇವತೆಗಳು ಮೇಲೆ ತಿಳಿಸಿದಂತೆ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಮನಸ್ಸು ಮತ್ತು ಅಂತಃಕರಣ ರೂಪವಾಗಿರತಕ್ಕಂಥ ಸಮಸ್ತಗಳಿಗೆ ಭಗವಂತ ದೇವತೆಗಳು ನೇಮಿಸಿದ್ದಾನೆ. ಅವರನ್ನು ತತ್ವಾಭಿಮಾನಿ ದೇವತೆಗಳನ್ನು ನಾವು ಗುರುತಿಸಿಕೊಳ್ಳಬೇಕು. ಅವರ ಪ್ರಸಾದವನ್ನು ನಾವು ಬೇಡಬೇಕು ಮತ್ತು ಸ್ವೀಕರಿಸಬೇಕು. ಇವರಲ್ಲಿ ಶ್ರೇಷ್ಠರಾದವರು ಜೀವೋತ್ತಮರು, ರುಜುಗುಣಸ್ಥರು. ಅವರೇ ನಮಗೆ ಮೂಲ ಗುರುಗಳು, ಮುಖ್ಯ ಗುರುಗಳು, ಆದಿಗುರುಗಳು ಶ್ರೀಮದಾನಂದ ತೀರ್ಥರು. ಅವರೇ ಐತರೇಯ ಭಾಷ್ಯವನ್ನು ಅತ್ಯಂತ ವಿಶ್ವಾಸಪೂರ್ವಕವಾಗಿ ನಮಗೆ ವಿಶೇಷವಾದ ವ್ಯಾಖ್ಯಾನವನ್ನು ಬರೆದು ತೋರಿಸಿದ್ದಾರೆ. ನಾವು ಈ ಗ್ರಂಥ ರೂಪದಲ್ಲಿ ಶ್ರೀಮದಾನಂದ ತೀರ್ಥರನ್ನು ನಾವು ಕಾಣಬೇಕು. ಹೇಗೆ ಭಗವಂತನನ್ನು ಶಬ್ದ ರೂಪದಿಂದ ಗುಣದಿಂದ ನಾವು ರೂಪವನ್ನು ನೋಡಬೇಕು ಅಂತ ತಿಳಿಸಿದೆಯೋ, ಅದರಂತೆ ಶ್ರೀಮದಾನಂದ ವ್ಯಾಖ್ಯಾನ ರೂಪವೇ ಶ್ರೀಮದಾನಂದ ತೀರ್ಥರ ಗುಣ, ಶ್ರೀಮದಾನಂದ ತೀರ್ಥರ ಗುಣವೇ ಶ್ರೀಮದಾನಂದ ತೀರ್ಥರ ರೂಪಮನ್ಯದೇವ ಧನ್ಯಮಾತ್ಮನಃ ಎಂಬುದು ಸುಮಧ್ವಿಜಯರು ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಉಪನಿಷತ್ತು ಸಾರವೇ ಆಗಿದೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಅವನೇ ನಮ್ಮ ಬೆಂಬರೂಪ. ಅವರೇ ನಮ್ಮಲ್ಲಿ ನಿಂತು ಈ ಜ್ಞಾನವನ್ನು ಬೆಳಗಿಸುವುದರಿಂದ ಅವನಿಗೆ ಹೇಗೆ ಉಪಕಾರ ಸ್ಮರಿಸುವುದು? ಭೂಯಿಷ್ಟಾಂತರ ಮುಕ್ತಿ ವಿಧೇಮ, ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತರ ಮುಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.